ಅವ್ರು ಯಾರಿದ್ದಾರೆ ಅಂತ ಸುದೀಪ ಆಕ್ಸೆಪ್ಟ್ ಮಾಡಿ, ಸುದೀಪ್ ಅವನಿಗೆ ಒಂದು ಆಪರ್ಚುನಿಟಿ ಕೊಟ್ಟಿರ್ಬೇಕಾದ್ರೆ ಇಷ್ಟನೇ, ಆದರೆ ಅಷ್ಟೊಂದು ಇಷ್ಟ ಇಲ್ಲ. ಒಂದು ಹಸುನೇ ತಗೊಳ್ಳಿ, ಜಾಸ್ತಿ ಅದು ಕೆದಕ್ತಾ ಇದ್ರೆ ಒಂದು ದಿವಸ ತಿರುಗಿ ನಿಲ್ಲುತ್ತೆ. ಡ್ರೋನ್ ಪ್ರತಾಪನು ಹಾಗೇನೆ ಆಯ್ತು. ಅವ್ರು ತುಂಬ ಕೇಳಿಬಿಟ್ಟಿದ್ದಾನೆ, ಕೇಳಿ ಇವಾಗ ಎದುರು ಬಿದ್ದಿದ್ದಾರೆ. ವಾಟ್ ಈಸ್ ರಾಂಗ್ ವಿತ್ ದಟ್? ಆ್ಯಕ್ಚುಲಿ ಎಲ್ಲರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತಲ್ಲ. ನೀನು ಹೌದು ತಪ್ಪು ಮಾಡದೆ ಇರೋರು ಯಾರಿದ್ದಾರೆ ಅಂತ ಸುದೀಪ ಆಕ್ಸೆಪ್ಟ್ ಮಾಡಿ, ಸುದೀಪ್ ಅವನಿಗೆ ಒಂದು ಆಪರ್ಚುನಿಟಿ ಕೊಟ್ಟಿರ್ಬೇಕಾದ್ರೆ ಹೂ ದ ಹೆಲ್ ದೀಸ್ ಪೀಪಲ್ ಆರ್. ಅವನ್ನ ಕಾಲಿಡ್ದು ಎಳೆಯೋದಕ್ಕೆ ಮತ್ತು ಚುಚ್ಚುತ್ತಾ ಇದ್ದರೆ ಆಯ್ತು, ಹಂಗೆ ಮಾಡಬಾರ್ದಲ್ವ. ಇವ್ರು ತಪ್ಪೇ ಮಾಡಿಲ್ವ ಲೈಫಲ್ಲಿ? ತಪ್ಪು ಮಾಡಿದ್ದಾನೆ. ಆ ತಪ್ಪು ಮಾಡೋದಕ್ಕೂ ಒಂದು ಕ್ಲೆವರ್ನೆಸ್ ಬೇಕು. ಮಾಡಿದ್ದಾನೆ, ತಪ್ಪೇ. ಐ ಅಕ್ಸೆಪ್ಟ್ ದಟ್. ಬಟ್ ದ ಥಿಂಗ್ ಈಸ್, ಹಾಗಂತ ಹೇಳಿ ಚುಚ್ಚಿ ಹೋಗ್ತಾ ಇದ್ರೆ ಎಷ್ಟು ದಿವಸ ಅಂತ ಅವರು ಸುಮ್ಮನೆ ಇರ್ತಾರೆ? ಹಂಗಾದ್ರೆ ಇವ್ರು ಏನು ತಪ್ಪೇ ಮಾಡಿಲ್ಲ, ಇವ್ರು ಮಾತ್ರ ತಪ್ಪು ಮಾಡಿದ್ದಾರೆ ಅಂತ ಅವ್ನು ಕಾಣೋ ಥರ ತಪ್ಪು ಮಾಡಿದ್ದಾರೆ. ನಾವೆಲ್ಲ ಏನೇನು ತಪ್ಪು ಮಾಡಿದ್ದೀವಿ ಅಂತ ನಮಗಳಿಗೆ ಗೊತ್ತಿರುತ್ತೆ ಅಷ್ಟೇ. ಆಫ್ಕೋರ್ಸ್. ನಿಮ್ಮ ಫೇವ್ರೇಟ್ ಆಟಗಾರ ಯಾರು? ಟು ಬಿ ಫ್ರಾಂಕ್ ವಿತ್ ಯು, ಕಾರ್ತಿಕ್ ಸ್ವಲ್ಪ ಅನ್ನಿಸ್ತಾ ಇತ್ತು. ಇನ್ ದ ಸೇಮ್ ವೇ ಸಂಗೀತ ಈಸ್ ಆಲ್ಸೋ ಮೈ ಫೇವ್ರೇಟ್. ಪ್ರತಾಪ್. ಯಾಕೆ? ನಿಮ್ಮ ಮಮ್ಮಿ ಹೇಳ್ತಾ ಇದ್ದಾರೆ ಪ್ರತಾಪ್ ಅವ್ರು ಚೆನ್ನಾಗಿ ಆಡಲ್ಲ ಅಂತ. ಚೆನ್ನಾಗಿ ಆಡ್ತಾರೆ, ಆದರೆ ತುಂಬ ಕ್ಯಾಲ್ಕುಲೇಟ್ ಅಷ್ಟೇ. ಮತ್ತು ನಿಮ್ಮ ಮಮ್ಮಿಗೆ ಇಷ್ಟನೇ ಇಲ್ಲ ಪ್ರತಾಪ್ ಅವರು? ಇಷ್ಟ ಇಲ್ಲ ಅಂತ ಇಷ್ಟನೇ, ಆದರೆ ಅಷ್ಟೊಂದು ಇಷ್ಟ ಇಲ್ಲ. ರಿಯಾಕ್ಟ್ಸ್ ಎಲ್ಲ ತುಂಬ ಅಸರ್ಟಿವ್ ಆಗಿ ಕೂಲಾಗಿ ರಿಯಾಕ್ಟ್ ಮಾಡ್ತಾರೆ. ನೋಡಿ, ಅವ್ರ ಬಾಯಿನಲ್ಲಿ ಕೆಟ್ಟ ಮಾತನ್ನೋದೇ ಬರಲ್ಲ, ಕೆಟ್ಟದಾಗಿ ಅಡ್ರೆಸ್ ಮಾಡಲ್ಲ. ದಟ್ ವುಡ್ ಬಿ ದ ಗ್ರೇಟ್ ಪರ್ಸ್ನಾಲಿಟಿ ಅಲ್ವಾ? ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ನೀವು ಅವ್ರಿಗೆ ಕರ್ಕೊಂಬಂದು ಹೋಗೋ ಬಾರೋ ಅಂತಂದರೆ ಎವ್ರಿಬಡಿ ಈಸ್ ಹ್ಯಾವಿಂಗ್ ರೈಟ್ಸ್ ಟು ಬಿ ರೆಸ್ಪೆಕ್ಟೆಡ್ ಅಲ್ವಾ? ಅದನ್ನು ಅವರು ತಿಳ್ಕೊಬೇಕಲ್ವಾ? ಸೊ ದಿಸ್ ಥ್ಯಾಂಕ್ ಯು ಪರ್ಸ್ಪೆಕ್ಷನ್ ಟು ಬಿ